ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 31 ಪ್ಲಸ್ 10 ಸ್ಕ್ವೇರ್ ರೂಟ್ ಆಫ್ 6 ಅಂತ. ಇಲ್ಲಿ 31ನ ನಾವು 25 ಪ್ಲಸ್ 6 ಅಂತ ಬರ್ಕೋಬೋದು. ಹಾಗೆ 25 ಪ್ಲಸ್ 6ನ 5 ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 6 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. 10 ಸ್ಕ್ವೇರ್ ರೂಟ್ ಆಫ್ 6 ಅನ್ನೋದನ್ನು 2 ಇಂಟು 5 ಇಂಟು ಸ್ಕ್ವೇರ್ ರೂಟ್ ಆಫ್ 6 ಅಂತ ಬರ್ಕೋತೀವಿ. ಈಗ ನೀವು ಇದು ಅಬ್ಸರ್ವ್ ಮಾಡಿದ್ರೆ ಒಂದು ಫಾರ್ಮುಲಾಗೆ ರಿಲೇಟ್ ಆಗುತ್ತೆ. ಅದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2a ಗೊತ್ತು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಎ ಜಾಗದಲ್ಲಿ 5 ಇದೆ, ಬಿ ಜಾಗದಲ್ಲಿ ಸ್ಕ್ವೇರ್ ರೂಟ್ ಆಫ್ 6 ಇದೆ. 31 ಪ್ಲಸ್ 10 ಸ್ಕ್ವೇರ್ ರೂಟ್ ಆಫ್ 6ನ ವ್ಯಾಲ್ಯೂ ಆಗುತ್ತೆ 5 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 6 ಹೋಲ್ ಸ್ಕ್ವೇರ್. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಸ್ಕ್ವೇರ್ ರೂಟ್ ಆಫ್ 31 ಪ್ಲಸ್ 10 ಇಂಟು ಸ್ಕ್ವೇರ್ ರೂಟ್ ಆಫ್ 6. ಇದರ ವ್ಯಾಲ್ಯೂ ಬರುತ್ತೆ ಸ್ಕ್ವೇರ್ ರೂಟ್ ಆಫ್ 5 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 6 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಇದರ ವ್ಯಾಲ್ಯೂ ಆಗುತ್ತೆ 5 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 6.